ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ಧರ್ಮಸ್ಥಳದಲ್ಲಿ ಯಾವ ರೀತಿ SIT ಅವರೆಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದೆ, ಅದೂ ಕೂಡ ನಮ್ಮ ಯಾಣದಲ್ಲಿ ಏನು ನಿಗೂಢ ಸಾವುಗಳು ಸಂಭವಿಸಿತ್ತು, ಅದು ಮಾಧ್ಯಮದಲ್ಲಿ ಪ್ರಕಟವಾದರೂ ಕೂಡ ಯಾವುದೇ ರೀತಿ ಪ್ರಯೋಜನವಾಗಲಿಲ್ಲ. ಎಲ್ಲ ಮಾಧ್ಯಮದಲ್ಲಿ ಪ್ರಕಟ ಮಾಡಿದರು. ಅದು ಎಷ್ಟು ದೊಡ್ಡ ಪ್ರಭಾವಿ ನಾಯಕರಿದ್ದಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮತ್ತು ಅಲ್ಲೂ ಕೆಲವೊಂದು ಹೆಣಗಳು ಉಗ್ದಿದ್ದಾವೆ ಅನ್ನೋ ಮಾಹಿತಿ ಕೂಡ ನಮಗೆ ಬರ್ತಾ ಇದೆ. ಅಲ್ಲೂ ಅಸ್ಥಿಪಂಜರ ಇರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅದನ್ನು ಕೂಡ SIT ಮುಖಾಂತರ ನಮಗಲ್ಲಿ ಇದು ಮಾಡುವಂಥ ಕಾರ್ಯವನ್ನು ಮಾಡಬೇಕು. ಯಾಕಂದರೆ ಕಳೆದ ಬಾರಿ ಮಾಧ್ಯಮದ ಮುಖಾಂತರ ಶಿವರಾಮ್ ದೇವೇಗೌಡ ಅನ್ನೋರು ನಾನು ಸಾಕ್ಷಿ ಹೇಳ್ತೀನಿ, ಈ ಥರ ಕೊಲೆಗಳು ನಡೆದಿದ್ದಾವೆ ಅಂತ ಹೇಳಿದ್ರು ಕೂಡ, ಮಾಧ್ಯಮದವ್ರು ಹೇಳಿದ್ರು ಕೂಡ ಸರ್ಕಾರ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಯಾವುದೇ ರೀತಿ ಆ್ಯಕ್ಷನನ್ನು ತಗೊಂಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅವರು ಶಿವರಾಮ್ ಅವರಿಗೆ ತನಿಖೆಯನ್ನು ತಗೊಂಡು ಈ ಒಂದು ಏನು ಅಲ್ಲಿ ಏನು ನಿಗೂಢ ಸಾವುಗಳು ಸಂಭವಿಸಿದ್ದಾರೆ, ಅಲ್ಲೂ ಕೂಡ ಒಂದು ಅಸ್ಥಿಪಂಜರ ಎಲ್ಲ ಇರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅದಕ್ಕಾಗಿ SIT ತಂಡ ಅವ್ರ ಧರ್ಮಸ್ಥಳ ಮಾದರಿಯಲ್ಲೇ ಅಲ್ಲೂ ಕೂಡ ಯಾಣದಲ್ಲೂ ಕೂಡ ಒಂದು ತನಿಖೆ ಮಾಡುವಂಥದ್ದು, ಅದು ಅಸ್ಥಿಪಂಜರ ತೆಗೆಯುವಂಥ ಕಾರ್ಯವನ್ನು ಕೂಡ ಮಾಡಬೇಕಳಕ್ಕೆ ಇದು ಮಾಡಬೇಕು. ಇಲ್ಲ ಬಿಟ್ಟರೆ ನಾವು ಭ್ರಷ್ಟ ಸರ್ಕಾರವನ್ನು ದೂರ್ತೀವಿ ಮುಂದಿನ. ಯಾಕಂದರೆ ನಾವು ಸಕ್ರಿಯವಾಗಿ ಹೋರಾಟವನ್ನು ಮಾಡ್ತಾನೆ ಬಂದಿದ್ದೀವಿ. ಈಗಾಗಲೇ ಒಂದು 20-30 ವರ್ಷಗಳಿಂದ ಇದೇ ಥರ ಅಲ್ಲಿ ನಿಗೂಢ ಸಾವುಗಳು ಸಂಭವಿಸ್ತಾ ಇದೆ. ಮತ್ತು ಈಗಾಗಲೇ ಒಂದು 3 ವರ್ಷದ ಹಿಂದೆ ನಾವು ಕೂಡ ಹೋರಾಟ ಮಾಡಿ ಮಾಧ್ಯಮ ಮುಖಾಂತರ ಪ್ರೆಸ್ ಮೀಟ್ ಎಲ್ಲ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ರು ಕೂಡ ಯಾವುದೇ ಅಲ್ಲಿ ಆ ಸಮಯದಲ್ಲಿ BJP ಸರ್ಕಾರ ಇತ್ತು, ಅದು ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ. ಯಾಕಂದರೆ ಇಲ್ಲೂ ಕೂಡ ಅಂಥ ಸಾವುಗಳು ಸಂಭವಿಸಿದೆ. ಮತ್ತು ಧರ್ಮಸ್ಥಳದ ಸೌಜನ್ಯಿಕ ಪ್ರಕರಣ ಆದಾಗೂ ಕೂಡ BJP ಸರ್ಕಾರನೇ ಇತ್ತು ಆ ಸಮಯದಲ್ಲಿ ನಾವು ನೋಡಿದ ಮಟ್ಟಿಗೆ. ಯಾಕಂದರೆ ಆ ಸರ್ಕಾರ ಈ ಸರ್ಕಾರಕ್ಕೆ ನಮಗೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗೆ ಒಂದು ಸಂವಿಧಾನಕ್ಕೆ ಒಂದು ಬೆಲೆ ಕೊಡುವಂಥ ತನಿಖೆ ಆಗ್ತದೆ ಈ ದಿನಗಳಲ್ಲಿ. ಮತ್ತು ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಲಾ ಆ್ಯಂಡ್ ಆರ್ಡರ್. ಯಾಕಂದರೆ ಈಗ ನೋಡಿ ಸೌಜನ್ಯ ಈ ಧರ್ಮಸ್ಥಳ ಸಂಬಂಧಪಟ್ಟ ಪ್ರಕರಣಗಳು ಕಾಂಗ್ರೆಸ್ ಕಾಲಾವಧಿಯಲ್ಲೇ ಬೆಳಕಿಗೆ ಬರ್ತಾ ಇದೆ. ಅದು BJP ಸರ್ಕಾರ ಕಾಲದಲ್ಲಿ ಆಗಿರುವಂಥದ್ದು. ಅದಕ್ಕಾಗಿ ನಮಗೆ ಈ ಸರ್ಕಾರ ಆ ಸರ್ಕಾರ ವಿಷಯ ಇಲ್ಲ. ಇಲ್ಲಿ ನಮಗೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು ತನಿಖೆ ಚುರುಕಾಗ್ತಾ ಇದೆ. ಅದೇ ಮಾದರಿಯಲ್ಲಿ ನಮ್ಗೆ ಯಾಣದ ಪ್ರಕರಣ ಕೂಡ ಚುರುಕಾಗಬೇಕು. ಅಲ್ಲಿ ಸತ್ತವ್ರು ಯಾರ ಮನೆಯವರು ಅನ್ನೋದನ್ನು ನಮಗೆ ಸ್ಪಷ್ಟೀಕರಣ ಇವ್ರು ಕೊಡಬೇಕು ಅನ್ನೋದೇ ನಮ್ಮ ಒಂದು ಇದಾಗಿದೆ ಡಿಪಾರ್ಟ್ಮೆಂಟ್ನವರು. ಇದು ಮತ್ತು ಭ್ರಷ್ಟ ಒಂದು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಬೇಕು. ಆ ಸಮಯದಲ್ಲಿ ಯಾರು ಕರ್ತವ್ಯ ನಿರತರಾಗಿದ್ದರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಬೇಕು. ಮತ್ತೇನೆಂದರೆ ಅವರು ಸತ್ತವ್ರು ಯಾರು, ಅಲ್ಲಿ ಎಷ್ಟು ಹಣ ಹುಗ್ದಿದ್ದಾರೆ ಎಂಬುದು ನೋಡಬೇಕು. ಮತ್ತು ಕೆಲವೊಂದು ನಿಗೂಢ ಸಾವುಗಳು ಅವ್ರದ್ದು ಒಂದು ಅಡ್ರೆಸ್, ಒಂದು ವಿಳಾಸವನ್ನು ಕೂಡ ಸಂಗ್ರಹಣೆ ಮಾಡೋದ್ರಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಆಗಿದೆ.